ಅಧ್ಯಯನದಲ್ಲಿರೋದ್ರಿಂದಾಗಿ ಹೈಕೋರ್ಟಿನ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ನಮ್ಮ ವಕೀಲರ ಜೊತೆಲೂ ಮಾತಾಡಿಲ್ಲ, ಯಾರ ಜೊತೆಲೂ ಮಾತಾಡಿಲ್ಲ. ಯಾಕೆಂದ್ರೆ ನಾನಿಲ್ಲಿ ಬೆಳಗ್ಗೆಯಿಂದ ಬರೋ ಅಧ್ಯಯನದಲ್ಲೇ ಇದ್ದೀನಿ. ಅದರ ಮಾಹಿತಿ ತೊಗೊಂಡ್ಮೇಲೆ ನಾನು ರಿಯಾಕ್ಷನ್ ಮಾಡೋದು ಸುಲಭ. ಏನು ಬಂದರೂ ನ್ಯಾಯಾಲಯದ ತೀರ್ಪನ್ನು ಗೌರವಿಸಲೇಬೇಕು. ಅದು ಯಾವ ಪರ ಬರಲಿ ವಿರುದ್ಧ ಬರಲಿ, ಸಂವಿಧಾನವನ್ನು ಒಪ್ಪೋರೆಲ್ಲರೂ ನ್ಯಾಯಾಲಯದ ತೀರ್ಪನ್ನು ಗೌರವಿಸಲೇಬೇಕು. ನಾನು ಗೌರವಿಸ್ತೀನಿ. ಮಾಹಿತಿ ಇಲ್ಲ ನನಗೆ, ಏನು ಬಂದಿದೆ ಅನ್ನೋ ಮಾಹಿತಿ ಇಲ್ಲ. ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳಿದೆ. ನನಗೆ ಅದ್ರ ನಮ್ಮ ಲಾಯರ್ ಜೊತೆ ಮಾತಾಡಿದ ಮೇಲೆ ಹೇಳ್ಬೋದು. ನೋಡೋಣ, ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ಥರ ಒಂದು ತೀರ್ಪು ಬರುತ್ತೆ ಅಂತೇಳಿ ನಿರೀಕ್ಷೆ ಇತ್ತಾ ಸರ್? ಅಲ್ಲ, ನನಗೇನು ಇನ್ಫಾರ್ಮೇಷನೇ ಇಲ್ಲ. ನಾನು ಬೆಳಗ್ಗೆಯಿಂದ ಇದ್ರ ಜೊತೆಲೇ ಮುಳುಗಿದ್ದೀನಿ, ಬಿಟ್ಟರೆ ಏನೂ ಮಾಹಿತಿ ಇಲ್ಲ ನನಗೆ. ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಸರ್ ಅದು. ಆ ಮಾತು ಭಾಳ ಟ್ರೋಲ್ ಮಾಡ್ತಿದ್ರು, ತಮ್ಮನ್ನು ಕೂಡ ಟ್ರೋಲ್ ಮಾಡೋರು ಒಂದಿಷ್ಟು ಜನ. ಅಲ್ಲ, ನನಗೇನಂದರೆ ಈ ವಿವಾದ ಯಾವುದು ವಿವಾದ? ಅದರಲ್ಲಿ ನಾನು ನಿಮಗೆ ಕೇಳೋದು ಪ್ರಶ್ನೆ, ಅದರಲ್ಲಿ ಸಮುದಾಯದ ನಿಂದನೆ ಎಲ್ಲಿದೆ? ಯಾವುದು ಸಮುದಾಯದ ನಿಂದನೆ ಹೇಳಿ? ಯಾವುದು ಸಮುದಾಯದ ನಿಂದನೆ? ಎಲ್ಲಿದೆ ಸಮುದಾಯದ ನಿಂದನೆ? ಮುಲ್ಲಾ ಅನ್ನೋದು ಅನ್ಪಾರ್ಲಿಮೆಂಟ್ರಿ ವರ್ಡಾ? ಯಾವುದು ಅನ್ಪಾರ್ಲಿಮೆಂಟ್ರಿ ವರ್ಡು? ಎದೆ ಸೆಳಿದ್ರೆ 3 ಅಕ್ಷರ ಇರಲ್ಲ ಅನ್ನೋದು ಅನ್ಪಾರ್ಲಿಮೆಂಟ್ರಿ ವರ್ಡಾ? ಇದು ಇಡೀ ಸಮುದಾಯಕ್ಕೆ ಅಪ್ಲೈ ಆಗುತ್ತಾ? ಇದನ್ನು ನೀವು ನೋಡಿದಾಗ ಏನು ಅನಿಸುತ್ತೆ? ರಾಜಕೀಯ ಪ್ರೇರಿತವಾಗಿ ಅಲ್ಲಿಯ ಇನ್ವೆಸ್ಟಿಗೇಷನ್ ಆಫೀಸರು ತನ್ನ ಯೂನಿಫಾರ್ಮ್ನ ದುರುಪಯೋಗ ಮಾಡಿಸ್ಕೊಂಡಿದ್ದಾನೆ ಅಂತ ಅನಿಸಲ್ವಾ? ಸಾರ್ವಜನಿಕ ವ್ಯಕ್ತಿಗಳ ಮೇಲೆ ಈ ರೀತಿಯ ಮೊಕದ್ದಮೆಗಳು ಬಂದಾಗ ಸುಪ್ರೀಂ ಕೋರ್ಟು ಹಲವಾರು ಸೈಟೇಷನ್ಗಳು ಏನು ಹೇಳಿದ್ದಾವೆ? ಈ ಥರದ ಪ್ರಕರಣಗಳಿಗೆ ಸಮಗ್ರ ವಿಚಾರಣೆ ಮಾಡಬೇಕು, ಆ ಥರದ ಕ್ರಮ ಮಾಡಬಾರ್ದು ಅನ್ನೋದನ್ನು ಹೇಳಿದವ ಇಲ್ವೋ? ಹೇಳಿ. ಇದನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ನೀವೇ ಕೇಳಿದ್ದೀರಿ. ದೂರುದಾರನ ದೂರು ಅದನ್ನೇ ಆಧರಿಸಿ ಈ ಕೇಸ್ನ ಇಡೀ ಕಮ್ಯುನಿಟಿಗೆ ಅಪ್ಲೈ ಆಗೋದು ಎಲ್ಲಿ ಅಪ್ಲೈ ಆಗುತ್ತೆ? ನಾನು ಮುಂಚೆ ಹೇಳಿದ್ನಲ್ಲ, ಹಿಂದೂ ಮತ್ಲಬ್ ಜೂಟ್ ಹೇ ಅಂತ ಹೇಳಿದವರು ರಾಹುಲ್ ಗಾಂಧಿ, ಹಿಂದೂ ಹಿಂಸಾ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಅದು ಇಡೀ ಸಮಾಜಕ್ಕೆ ಅಪ್ಲೈ ಆಗುತ್ತೆ. ಮುಲ್ಲಾ ಅಂತ ಒಬ್ಬ ವ್ಯಕ್ತಿಗೆ ಹೇಳೋದನ್ನು ಹೇಗೆ ಅಪ್ಲೈ ಆಗುತ್ತೆ? ಈಗ ಇಡೀ ಪತ್ರಕರ್ತರ ಬಗ್ಗೆ ಆಕ್ಷೇಪದ ಮಾತಾಡೋದು, ಯಾರೋ ಒಬ್ಬ ಪತ್ರಕರ್ತನ ಬಗ್ಗೆ ಆಕ್ಷೇಪದ ಮಾತಾಡೋದು, ಅದು ಇಂಡಿವಿಜುವಲ್ಲು. ಮತ್ತು ದೂರುದಾರ ಆ ವಿಕ್ಟಿಮ್ ಅಲ್ಲ. ದೂರುದಾರ ಏನಿದಾನಲ್ಲ ಅವ್ರು ವಿಕ್ಟಿಮ್ ಅಲ್ಲ, ದೂರೇ ಫಾಲ್ಸು. ಅದನ್ನು ಪೂರ್ವಾಪರ ಸಮಗ್ರವಾಗಿ ಅಧ್ಯಯನ ಮಾಡ್ದಲೇ FIR ಹಾಕಿದ್ದು ರಾಜಕೀಯ ಒತ್ತಡಕ್ಕೆ. ಯಾರು ಒತ್ತಡ ಅಂತ? BJP ಅವರಂತೂ ಒತ್ತಡ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಜನತಾದಳದವ್ರಿಗೆ ನಮ್ಮ ಮೈತ್ರಿಕೂಟದವರು ಇನ್ಯಾರು ಉಳಿದಿದ್ದಾರೆ?